ಸಂದರ್ಭದಲ್ಲಿ ಸಾಕಷ್ಟು ಜನ ಆಹಾರ ಇಲ್ಲದೆ ತಿನ್ನೋದಕ್ಕೆ ಅನ್ನ ಇಲ್ಲದೆ ಇರ್ತಕ್ಕಂಥ ಸಂದರ್ಭ ಎಷ್ಟೇ ಅಗರ್ಭ ಶ್ರೀಮಂತನಾಗಿದ್ರು ಕೂಡ ಆ ಕರೋನಾ ಮಹಾಮಾರಿ ಅಂದ್ರೆ ನನ್ಗೆ ಒಂದು ಪ್ರೌಡ್ ಇದೆ ಹಿಂದೂ ಧರ್ಮದ ಬಗ್ಗೆ. ನಿರ್ಗತಿಕರು ಅಂತ ಬಂದಾಗ ಧರ್ಮ ಜಾತಿಯನ್ನ ನೋಡಲ್ಲ, ಅವರು ನಿರ್ಗತಿಕರು ಅಂತ ಅಷ್ಟೇ ನೋಡ್ತೀವಿ. ಅವ್ರ ಕೈ ಏನು ಇಲ್ಲ, ನಮ್ಮ ಕೈಲಾದ ಸಹಾಯ ಮಾಡೋಣ ಅನ್ನುವಂಥದ್ದು ಹಿಂದೂ ಧರ್ಮ, ಸರ್ವಶ್ರೇಷ್ಠ ಧರ್ಮ. ಹಂಗನ್ಕೊಂಡು ಬೇರೊಂದು ಧರ್ಮ ಒಂದು ಕೆಳಗೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೆನ್ನೆ ಆದಂತಹ ಘಟನೆ ಏನನ್ಸುತ್ತೆ ಗೊತ್ತಾ ಸಾದಿಕ್ ಪಾಷಾ ಅವರೇ, ನಾನೊಂದು ಹೇಳ್ಬಿಡ್ತೀನಿ. ಇನ್ನೊಂದ್ಸಲ ಮುಸ್ಲಿಂ ಧರ್ಮದವರು ಮದ್ವೆಗೆ ಯಾರು ಹೋಗ್ಕೂಡ್ದು ಹಿಂಗೆ ಅನ್ಸುತ್ತೆ. ನಾಳೆ ದಿನ ಆಯ್ತು ನಿಮ್ಮ ಮನೇಲಿ ಯಾವ್ದೋ ಮದ್ವೆ, ನನ್ನನ್ನು ಕರೆದ್ರಿ, ಯಾವ ಧೈರ್ಯದಲ್ಲಿ ಬರ್ಲಿ? ನಾಳೆ ಬಂದು ಊಟ ಮಾಡ್ಬೇಕಾದ್ರೆ ನೀನ್ ಹಿಂದೂ, ನೀನ್ ಎದ್ದರೆ ನಡಿ ಅಂತ ಅರ್ಧ ತಟ್ಟೆಗೆ ಎಬ್ರಿಸ್ ಕಳ್ಸಿದ್ರೆ ಅದ್ ಎಂತ ಅವಮಾನ ರೀ. ಯಾವ ಧೈರ್ಯದ ಮೇಲೆ ಇನ್ಮೇಲೆ ಮುಸ್ಲಿಂ ಧರ್ಮದ ಮದುವೆಗಳಿಗೆ ಹಿಂದೂ ಧರ್ಮದವರು ಅಥವಾ ಬೇರೆ ಧರ್ಮದವರು ಹೋಗ್ಬೇಕು? ನೋಡಿ ಮೇಡಮ್, ಯಾವನೋ ಒಬ್ಬ ಮಾಡಿದ್ರೆ ಎಲ್ಲರೂ ಆ ಥರ ಇಲ್ಲ. ಇಡೀ ಸಮುದಾಯ ಮೇಲೆ ನಾವು ಬೆಲ್ ತೋರ್ಸಂಗಿಲ್ಲ. ಇವ್ರು ಮಾಡಿದಾರೆಲ್ಲ ತುಂಬಾ ಇದು ಆದ್ರೆ ನೀಚ ಕೆಲಸ. ಆದ್ರೆ ಒಂಥರ ಒಂದು ಇದಾಗತ್ತೆ. ಈಗ ನೋಡಿರೋರು ಮುಸಲ್ಮಾನ ಮದುವೆಗೆ ಹೋಗ್ಬೇಕಂದ್ರೆ ಯಾರನ್ನ ಬಂದು ಏನೋ ಅವಮಾನ ಮಾಡ್ಬಿಟ್ರೆ ಏನ್ ಮಾಡೋದಂತ ಬರುತ್ತೆ. ಬಹಳ ಬೇಜಾರಿಂದ ಇದನ್ನ ಹೇಳ್ತಾ ಇದ್ದೀನಿ ಸಾದಿಕ್ ಅವರೇ. ನಾನು ಹೇಳಿದ್ನಲ್ಲ, ದೇವಸ್ಥಾನಗಳ ಮುಂದೆ ಅಥವಾ ಮನೆ ಮುಂದೆ ನಿರ್ಗತಿಕರು ಅಂತ ಬಂದಾಗ ಹಿಂದೂ ಧರ್ಮದಲ್ಲಿ ಅವನ ಹತ್ರ ಏನೂ ಇಲ್ಲ, ಅವನೊಬ್ಬ ನಿರ್ಗತಿಕ ಅಂತ ನೋಡ್ತಾರೆ ಹೊರತು, ಭಿಕ್ಷದವನು ಅಂತ ನೋಡ್ತಾನೆ ಹೊರತು, ಇವರು ಬುರ್ಕಾ ಹಾಕಿದ್ದಾರೆ ಮುಸ್ಲಿಮ್ಸ್, ಇವನು ಶಾಲ್ ಹಾಕೋ ಬಂದಿದ್ದಾನೆ ಹಿಂದೂ, ಇವನಿಗೆ ಮಾತ್ರ ನಾನು ದಾನ ಕೊಡ್ಬೇಕು, ಧರ್ಮ ಕೊಡ್ಬೇಕು ಅಂತ ಹಿಂದೂ ಧರ್ಮ ಇಲ್ಲಿ ತನಕ ನೋಡಿಲ್ಲ. ಊಟಕ್ಕೆ ಬಂದು ನಿನ್ನೆ ಯಾಕೆ ಹಂಗಾಯ್ತು? ನಿನ್ನೆ ನೋಡಿ ಮಾಡಿರೋದು ಎಲ್ಲರೂ ಇರಲ್ಲ, ಇಂಥವ್ರು ಇರ್ತಾರೆ ನೋಡಿ. ನಮ್ಮ ಇದರಲ್ಲಿ, ನಮ್ಮ ಇಸ್ಲಾಂದಲ್ಲಿ ಏನಂದ್ರೆ ಫಸ್ಟ್ ದಾನ ಮುಖ್ಯ ನಮ್ಗೆ. ಅಂದ್ರೆ ಸದ್ಕಾ ಅಂತಾರೆ, ದಾನ ಅಂತಾರೆ. ಬಕ್ರೀದ್ ಟೈಮ್ ಅಲ್ಲೂ ನೀವು ಇಷ್ಟು ಪಾರ್ಟ್ ಅಂತ ಬಡವರಿಗೆ ಅಂತ ಹೇಳ್ತೀರಿ. ಆದ್ರೆ ಅದು ಬರೀ ಮುಸ್ಲಿಮರಿಗೆ ಅಲ್ಲ, ಬೇರೆ ಅಲ್ಲ, ಮುಸ್ಲಿಮ್ಸ್ ಅಲ್ಲ ಮೇಡಮ್. ನೋಡಿ, ಇದಕ್ಕೆ ಅನ್ನಕ್ಕೆ ಭೇದ ಇಲ್ಲ, ಯಾವ್ದು ಜಾತಿ ಜಮ್ಮತ್ ಇಲ್ಲ. ಅದು ನೋಡಿ ಎಲ್ರಿಗೋಸ್ಕರ ಇರೋದು. ನೋಡಿ ನಾವು ಈಗ ಸುಂದರೇಶ್ ಅಂದ್ರೆ ನಾವು ನೀವೀಗ ಇದೊಂದು ಸ್ಟೇಜ್ ಮೇಲೆ ಕೂತಿದಿರಿ ಅನ್ನೋ ಕಾರಣ ಕೇಳ್ತೀರಿ. ಇದೇ ಅಲ್ಲ, ತುಂಬಾ ದೊಡ್ಡ ನಮ್ಮ ಭಾರತದಲ್ಲಿ ತುಂಬಾ ದೊಡ್ಡ ದಾನ ಮಾಡೋದು ಯಾರು ಭಾರತದಲ್ಲಿ ತುಂಬಾ ದೊಡ್ಡ ಇದರಲ್ಲಿ ಮುಸಲ್ಮಾನರು. ಬೇಕಂದ್ರೆ ರಿಕಾರ್ಡ್ ನೋಡಿ, ದಾನ ಧರ್ಮ ಮುಸ್ಲಿಂ ಧರ್ಮದಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಜಾಸ್ತಿ ಇಲ್ವೇ ಇಲ್ಲ ಅಂತ ಜಾಸ್ತಿ ಇಷ್ಟು ಪರ್ಸೆಂಟ್ ಅಂತ ತೆಗಿಬೇಕು ನಾವು. ಇಷ್ಟು 2.5% ನಾವು ನಮ್ಮ ಎಷ್ಟು ಇದಿದೆ. ಸಾದಿಕ್ ಪಾಷಾ ಅವರೇ, ದಾನ ಧರ್ಮ ಅನ್ನುವಂಥದ್ದು ಮುಸ್ಲಿಂ ಧರ್ಮದಲ್ಲಿ ಇಲ್ವೇ ಇಲ್ಲ ಅಂತ ನಾನು ನೀಚವಾಗಿ ಮಾತಾಡ್ತಾ ಇಲ್ಲ. ದಾನ ಧರ್ಮ ಇದೆ, ಅದು ಕೇವಲ ನಿಮ್ಮ ಧರ್ಮದವರಿಗೆ ಮಾತ್ರ ಕೊಡ್ತೀರಾ? ಪಂಜಾಬ್ ನಲ್ಲಿ ತುಂಬಾ ಜಾಸ್ತಿ ದಾನ ಮಾಡಿರೋದು ಮುಸಲ್ಮಾನರು. ಜಮಿಯತೆ ಉಲಮಾ ಹಿಂದ್ ಅಂತ ಒಂದು ಇದಿದೆ. ನಾನ್ ಬಿಲೀವರ್ಸ್ ಅಥವಾ ಮುಸ್ಲಿಂ ಧರ್ಮವನ್ನ ಯಾರು ಒಪ್ಪಲ್ಲ, ಅವ್ರಗಳ ಜೊತೆ ಮಾತಾಡ್ಕೊಡ್ದು, ಅವ್ರ ಜೊತೆ ಸ್ನೇಹ ಸಂಬಂಧವನ್ನ ಬೆಳೆಸಬಾರ್ದು ಅಂತ ಕುರಾನ್ ಅಲ್ಲಿ ಹೇಳುತ್ತೆ. ಏನಿಲ್ಲ ಮೇಡಮ್. ಈಗ ನೋಡಿ, ಒಂದು ಮಾತು ನಾನು ಮಿಸಾಲ್ ಹೇಳ್ತೀನಿ. ನಮ್ಮ ಸುಂದರೇಶ್ ಅವರು ಇದಾರಲ್ಲ, ಹಿಂದೂ ಬ್ರದರ್ ಅವರು, ನಾನು ಮುಸಲ್ಮಾನ, ಇವ್ರಿಗೆ ನಾನು ರೆಸ್ಪೆಕ್ಟ್ ಮಾಡಬೇಕು. ಇವರು ಏನನ್ನ ನೋಡಿ, ನಾವು ಯಾವತ್ತೂ ಒಂದು ಧರ್ಮಕ್ಕೆ ಬೆಲೆ ತೋರಿಸಬಾರ್ದು. ನೋಡಿ, ನಮ್ಮರಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಇದು ಮಾಡಿದ್ದಾರೆ. ಒಬ್ಬರು ಸತ್ತಿರ್ತಾರೆ ಯಹೂದಿ, ಅವ್ರದ್ದು ಇದು ತಗೊಂಡು ಹೋಗ್ತಾ ಇರ್ತಾರೆ, ಆವಾಗೆ ಎದ್ದೊಳ್ತಾರೆ, ಕುತ್ಕೊಂಡಿರ್ತಾರೆ ಒಂದು ಕಡೆ, ರೆಸ್ಪೆಕ್ಟ್ ಎದ್ದೊಳ್ತಾರೆ. ಆ ಥರ ರೆಸ್ಪೆಕ್ಟ್ ತೋರಿಸಿರೋದು ನಮ್ಮನ್ನು. ಇನ್ನೊಂದು ನೋಡಿ, ಯಾವತ್ತೂ ಇದು ಅನ್ನಕ್ಕೋಸ್ಕರ ಇದಕ್ಕೋಸ್ಕರ ನಮ್ಮರಲ್ಲಿ ಇದಿಲ್ಲ. ಈಗ ಪಂಜಾಬ್ನಲ್ಲಿ ಇಷ್ಟು ದೊಡ್ಡ ಮನೆ ಇದೈತಲ್ಲ, ಆವಾಗೆ ಜಮಿಯತುಲ್ ಹಿಂದೂ ಮಸೀದಿನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ನೋಡಲಿಲ್ಲ ಅವನು ಹಿಂದೂ ಇದ್ದಾನೆ, ಅವನು ಮುಸಲ್ಮಾನ ಅಂತ ಅಷ್ಟು ಇದು ಮಾಡೋದು. ಈಗ ನಮ್ಮ ಇದರಲ್ಲಿ ನೋಡಿ, ನಮ್ಮ ಕುಟುಂಬದಲ್ಲಿ ಮದುವೆ ಆದರೆ 20% ಹಿಂದೂ ಬಾಂಧವರು ಇರ್ತಾರೆ, ಜೈನ್ಸ್ ಬರ್ತಾರೆ, ನಮ್ಮಲ್ಲಿ ಎಲ್ಲರೂ ಬರ್ತಾರೆ. ನಾವು ಜೈನ್ಸ್ ಮದ್ವೆಗೆ ಹೋಗ್ತೀವಿ. ಇಂಥ ಮನಸ್ಥಿತಿಗಳಿಗೆ ಏನಂತೀರ? ಬೈಕಾಟ್ ಮಾಡಬೇಕು ಇಂಥವ್ರಿಗೆ. ಇನ್ನೊಂದು ಏನಿದೆ, ನಮ್ರಲ್ಲಿ ಏನಿದೆ, ನಿಕಾನಮ್ಮ ಇದೆ. ಒಂದು ಮಾತು ಇದು ಮಾತಾಡ್ತೀನಿ. ನಿಕಾನಮ್ಮ ಅಂತ ನಾವು ಕೊಡ್ತೀವಿ, ಮ್ಯಾರೇಜ್ ಸರ್ಟಿಫಿಕೇಟ್ ಮುಸಲ್ಮಾನ ಇದರಲ್ಲಿ ಏನು ಇದರಿಂದ ಮಸೀದಿನಿಂದ ನಾವು ಕೊಡಬೇಕು ನಿಕಾನಮ್ಮ. ಇಂಥವ್ರಿಗೆ, ಈ ಕುಟುಂಬಕ್ಕೆ ಏನು ಮಾಡಬೇಕು, ಇವರು ಮಾಡಿರೋದು ಇದಕ್ಕೆ ಈ ಕುಟುಂಬಕ್ಕೆ ಕೊಡಬಾರ್ದು, ನಿಕಾನಮ್ಮ ಕೊಡಬಾರ್ದು. ಇದನ್ನ ಗಟ್ಟಿ ಧ್ವನಿಯಲ್ಲಿ ಹೊರಗೂ ಕೂಡ ಪ್ರತಿಪಾದಿಸ್ತೀರಾ ನೀವು? ಅದು ಪಾಲಿಸ್ತೀವಿ ನಾವು. ಯಾಕೆ ನೆನ್ನೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ನಿಮ್ಮ ಧರ್ಮದವ್ರ ಕಡೆಯಿಂದ ಇವನು ಮಾಡಿದ್ದು ಅನ್ಯಾಯದ ಕೆಲಸ, ಅಧರ್ಮದ ಕೆಲಸ, ಈ ಪಾಪಿ, ಈ ನೀಚ ನಮ್ಮ ಧರ್ಮದಲ್ಲಿ ಇರೋನಕ್ಕೆ ಲಾಯಕ್ಕೆ ಇಲ್ಲ ಅಂತ ಒಂದೇ ಒಂದು ಪದ ಯಾಕೆ? ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ತನಕ ನಾನು ಬಂದು ಕೇಳೋ ತನಕ ಈಗ ನೋಡಿ, ಇವತ್ತು ನಿನ್ನೆ ರಾತ್ರಿ ನನಗೆ ಗೊತ್ತಾಗಿದ್ದು, ಈ ಡಿಬೇಟ್ ಅಂತ ಹೇಳಿದ ತಕ್ಷಣ ಉಲ್ಲಾಸ
ಫೋನ್ ಮಾಡಿದ ತಕ್ಷಣನೇ ಅದು ಮಾಡಿರೋ ತಪ್ಪು ರೀ, ಅವನದು ನಂಬರ್ ಕೊಡಿ ಸಮೀಲ್ಲ, ನಾನು ಚೆನ್ನಾಗಿ ಉಗಿಯೋಣ ಅಂತ ನಂಬರ್ ತೊಗೊಂಡೆ. ನಾನು ಫೋನ್ ಮಾಡಿದೆ ಅವನಿಗೆ, ಫೋನ್ ಎತ್ತಲಿಲ್ಲ. ಎತ್ತಿದ್ರೆ ಚೆನ್ನಾಗಿ ಉಗಿತಾ ಇದ್ದೆ, ಏನು ಸತ್ಯ ಅಂತ ಕೇಳ್ತಾ ಇದ್ದೆ ನಾನು, ಅವ್ನು ಫೋನ್ ಎತ್ತಲಿಲ್ಲ. ನೋಡಿ, ನಮಗೆ ಇದರಲ್ಲಿ ನಾವು ಯಾವತ್ತು ಇಂಥ ನೀಚ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡಲ್ಲ. ಯಾವ ಮುಸಲ್ಮಾನ ನಾವು ದಾನ ಕೊಡಬೇಕು, ನಾವು ದಾನ ಕೊಟ್ರೆ ನಾವು ಸೇಫ್ ಆಗಿರೋದು. ನಾವು ಇನ್ನೂ ಬೆಳಿತೀವಿ ಅಂತ ಅಲ್ವಾ, ಇನ್ನೂ ಮುಂದುವರಿತೀವಿ, ನಾವು ದಾನ ಧರ್ಮ ಮಾಡಿದಷ್ಟು ಚೆನ್ನಾಗಿ ಆಗ್ತೀವಿ ಅಂತ. ಹೌದು ಹೌದು, ಇರೋದು. ಓಕೆ, ಸುಂದರೇಶ್ ಅವರ ನಿರಂತರ ನಮ್ಮ ಸನಾತನ ಧರ್ಮದಲ್ಲಿ ನಾವು ಯಾವತ್ತೂ ಕೂಡ ಧರ್ಮ ನೋಡಿ ವ್ಯಾಪಾರ ಮಾಡಿ ಅಂತ ಹೇಳ್ಕೊಂಡು ಬಂದಂಥವ್ರಲ್ಲ. ಧರ್ಮ ನೋಡಿ ಊಟ ಮಾಡಿ ಅಂತಲೂ ಕೂಡ ನಾವು ಯಾವತ್ತೂ ಹೇಳ್ಕೊಂಡು ಬಂದರಲ್ಲ. ಜಾತಿ ನೋಡಿ ಊಟ ಮಾಡಿ ಅಂತಲೂ ಕೂಡ ಯಾವತ್ತೂ ಹೇಳ್ಕೊಂಡು ಬಂದರಲ್ಲ. ಆದರೆ ಕಳೆದ ಒಂದು 15-20 ವರ್ಷಗಳಿಂದ ಪ್ರತಿ ಹಿಂದೂ ಕಾರ್ಯಕರ್ತರು ಹೇಳ್ತೀವಿ, ನೀವು ಧರ್ಮ ನೋಡಿ ವ್ಯಾಪಾರ ಮಾಡಿ, ಧರ್ಮ ನೋಡಿಯೇ ಊಟ ಮಾಡಿ, ಧರ್ಮ ನೋಡಿ ನಿಮ್ಮ ವಸತಿ ಸೌಲಭ್ಯ ಬಟ್ಟೆಗಳಾಗಿರ್ಬೋದು, ಏನ್ ಬೇಕಾದ್ರೂ ಒಂದು ತರಕಾರಿ ತಗೊಳ್ಬೇಕಾದ್ರೂ ಧರ್ಮ ನೋಡಿ ತಗೊಳ್ಳಿ. ಉದಾಹರಣೆ ಇದೇನೆ, ಇವತ್ತು ಎತ್ತು ಕಳಿಸಿದ್ದಾರೆ, ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ರಲ್ಲ, ಇವತ್ತು ಊಟ ಹಾಕಿದ್ರೆ ನಾಳೆ ವಿಷ ಹಾಕ್ತಾರೆ. ವಿಷ ಹಾಕೋರು ಯಾರು? ಸ್ಕೂಲ್ನಲ್ಲಿ ವಿಷ ಹಾಕಿ 40 ಮಕ್ಕಳಿಗೆ ಅವನಿಗೆ ಹಾಕ್ಬೇಕು. 40 ಮಕ್ಕಳಿಗೆ ಬಗ್ಗೆ ಹೋದಲ್ಲಿ ವಿಷ ಅಲ್ಲ, ವಿಷ ಆಗಿದ್ದು ಬಾಯಿ ಕುಡಿಸಿ ಬರ್ತಾ ಇದ್ದೆ. ಬೆಂಗಳೂರಾಗಿದ್ದ ವಿಷ ನಾನು ಕುಡಿಸ್ತಿದ್ದೆ ಅವನಿಗೆ, ವಿಷ ಹಾಕದಲ್ಲ, ಮಾಸ್ಟರ್ ವಿಷ ಕುಡಿಸ್ಬೇಕಿತ್ತು ಅವನಿಗೆ. ಇತ್ತೀಚೆಗೆ ನಾನೇ ಒಂದು ಸುದ್ದಿ ಮಾಡಿ ಹಾಕಿದ್ದೆ, ಕುಡಿಸ್ಬೇಕಿತ್ತು ಅವನಿಗೆ ಅಂತ ನೀತಿ ಯಾವುದೇ ಕೇಳಿಸ್ಕೊಳ್ಳಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಬರೀ ಉದಾಹರಣೆ, ಯಾವುದೋ ಗಾಳಿಲ್ ತೇಲ್ ಬಂದ ಸುದ್ದಿ ಅಲ್ಲ. ಕಲಬುರ್ಗಿಯಲ್ಲೋ ಯಾವುದೋ ಒಂದು ಕಡೆ ಅಲ್ಲಿ ಮುಸ್ಲಿಂ ಟೀಚರ್ ಇದ್ದ, ಪ್ರಿನ್ಸಿಪಲ್ ಇದ್ದ, ಅವನನ್ನು ಎತ್ತಂಗಡಿ ಮಾಡಬೇಕು ಅನ್ನೋ ಕಾರಣಕ್ಕೆ ಹಿಂದೂ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರೋನೊಬ್ಬ ಸ್ಕೂಲಿನ ಸಿಂಟೆಕ್ಸ್ ಒಳಗೆ ವಿಷವನ್ನ ಮಿಕ್ಸ್ ಮಾಡಿ ನೀರನ್ನ ಮಕ್ಕಳು ಕುಡಿದು ಅಸ್ವಸ್ಥರಾಗಿದ್ರು. ಇದಕ್ಕೆ ಏನ್ ಹೇಳ್ತೀರಿ? ಹಂಗಾರೆ ಶ್ರೀರಾಮ್ ಸೇನೆ ಅಂತ ಯಾಕೆ ಹೇಳಿದ್ರಿ? ಹಿಂದೂ ಸಂಘಟನೆ ಅಂತ ಹೇಳ್ತಾ ಇದ್ದೀನಿ. ಶ್ರೀರಾಮ ಸೇನೆ ಹಿಂದೂ ಸಂಘಟನೆಯಲ್ಲಿ ಅಲ್ವಾ? ಇದಕ್ಕೆ ಉತ್ತರ ಕೊಡಿ. ಅದರದ್ದೇ ಇಲ್ಲಿ ಕೂಡ ಡಿಬೇಟ್ ಅನ್ನ ಆಯ್ತು, ನಿಮ್ಮ ಗ್ಯಾರಂಟಿ ಚಾನಲ್ ಡಿಬೇಟ್ ಆಯ್ತು, ನಾನು ಕೂಡ ಡಿಬೇಟಿಗೆ ಬಂದಿದ್ದೆ. ಕಾನೂನು ಪ್ರಕಾರವಾಗಿ ಅವನು ಯಾರು ತಪ್ಪು ಮಾಡ್ತಾನೆ ಅವನು ಒದ್ದು ಒಳಗಡೆ ಹಾಕಿ ಅಂತ ಹೇಳಿದ್ರು. ಫುಲ್ ಕೇಳಿ, ಪ್ರಮೋದ್